ಎಚ್.ಕೆ.ಎಸ್ ಕನ್ನಡ ಪಾಠಶಾಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕ ವೃಂದದವರಿಗೆ ಮತ್ತು ಕರ್ನಾಟಕದ ಎಲ್ಲ ಜನತೆಗೆ ನಮಸ್ಕಾರಗಳು. ದಯವಿಟ್ಟು ಇನ್ನು ಯಾರು ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಚಾನಲ್ ಅನ್ನು ಹಂಚಿಕೊಳ್ಳಿ. ಮತ್ತು ಇವತ್ತು ತರಗತಿ ಪ್ರಾರಂಭ ಮಾಡೋಕ್ಕಿಂತ ಕೆಲವು ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ತಾಜ್ ಮಹಲ್ ಯಾವ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ? ಯಾರು ಹೇಳ್ತೀರಾ? ತಾಜ್ ಮಹಲ್ ಯಾವ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ? ಹೇಳಿ ನೋಡೋಣ. ಯಾವ ಕಲ್ಲಿನಿಂದ? ಅಮೃತ ಶಿಲೆಯಿಂದ ಏನ್ ಮಾಡಲಾಗಿದೆ? ತಾಜ್ ಮಹಲ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಕೆಲವು ಚಿತ್ರಗಳನ್ನ ನೀವು ನೋಡ್ತಾ ಇದ್ದೀರಾ. ಚಿತ್ರ ನೋಡಿ ಏನ್ ಮಾಡಿ ಪ್ರಶ್ನೆಗೆ ಉತ್ತರ ನೀಡ್ಬೇಕಾ? ಚಿತ್ರಗಳನ್ನ ಗಮನಿಸಿ. ಏನ್ ಚಿತ್ರಗಳು ಕಾಣ್ತಾ ಇದಾವೆ ನಿಮ್ಗೆ? ಹೇಳಿ ನೋಡೋಣ. ಹೇಳ್ರಿ ನೋಡೋಣ. ಯಾವ ಚಿತ್ರಗಳು ಕಾಣ್ತಾ ಇದಾವೆ ನಿಮ್ಗೆ? ಶಿಲಾಬಾಲಕಿಯರ ಚಿತ್ರಗಳನ್ನ ನೋಡ್ತಾ ಇದ್ದೀರಾ ನೀವು, ಹೌದಲ್ಲ? ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಶಿಲಾಬಾಲಕಿಯರ ಒಂದು ಚಿತ್ರಣಗಳನ್ನ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಹೌದಾ? ಇಲ್ಲಿ ಸೂರ್ಯ, ಚಂದ್ರ, ಭೂಮಿ ಇವು ಯಾವ ಆಕಾರದಲ್ಲಿವೆ? ಹೇಳಿ ನೋಡೋಣ. ಸೂರ್ಯ, ಭೂಮಿ, ಚಂದ್ರ ಇವು ಯಾವ ಆಕಾರದಲ್ಲಿವೆ? ಯಾವ ಆಕಾರದಲ್ಲಿವೆ? ವೃತ್ತಾಕಾರ ಅಥವಾ ಗೋಳಾಕಾರದಲ್ಲಿರುವಂತಹದ್ದು ಯಾವ್ಯಾವು? ಸೂರ್ಯ, ಚಂದ್ರ, ಭೂಮಿ ಇವೆಲ್ಲಗಳನ್ನ ನಾವು ವೃತ್ತಾಕಾರ ಅಥವಾ ಗೋಳಾಕಾರದಲ್ಲಿ ನೋಡ್ತೇವೆ, ಹೌದಾ? ಇನ್ನೊಂದು ಚಿತ್ರ ಇದೆ ನೋಡಿ ನಿಮ್ಗೆ. ಈ ಚಿತ್ರ ನೋಡಿ ಒಂದು ಉತ್ತರವನ್ನ ನೀಡಬೇಕು, ಹೌದಾ? ನೀಡ್ತಿರಲ್ಲ? ನೋಡ್ರಿ, ಒಂದನೇ ಚಿತ್ರ ಮತ್ತು ಎರಡನೇ ಚಿತ್ರದಲ್ಲಿ ಇರುವಂತಹ ಕೂಡಿಸಿ ಏನ್ ಮಾಡ್ಬೇಕು? ಒಂದು ಉತ್ತರವನ್ನ ನೀಡಬೇಕು, ಹೌದಾ? ಹೇಳಿ ನೋಡೋಣ. ಯಾವ ಉತ್ತರವನ್ನ ನೀವು ಇದನ್ನ ಮಾಡಬಹುದು? ಇಲ್ಲಿ ಶಿಲಾ ಇದೆ, ಇಲ್ಲಿ ಯಾವ್ದಿದೆ? ಟಿಪ್ಸ್ ಕೊಡ್ತೀನಿ ನಿಮ್ಗೆ. ಇಲ್ಲಿ ಶಿಲಾ ಬಾಲಕಿ ಅಂತ ನೋಡ್ತೇವೆ. ಇಲ್ಲಿ ಒಂದು ವೃತ್ತಾಕಾರ ಅಥವಾ ಗೋಳಾಕಾರ ಇದೆ. ಇದನ್ನ ಕೂಡಿಸಿ ನಾವು ಬರೆದ್ರೆ ಏನಾಗ್ಬೋದು? ಪ್ರಶ್ನೆ ಅದಲ್ಲ, ಉತ್ತರ ಯಾವ್ದು ಬರ್ಬೋದು ಈಗ? ಹೇಳಿ ನೋಡೋಣ. ಹೇಳ್ರಿ ನೋಡೋಣ. ಪ್ರಶ್ನೆ ಏನು? ಇದು ಶಿಲಾ, ಇದು ಗೋಳ. ಏನ್ ಬರ್ಬೋದು? ಹೇಳಿ ನೋಡೋಣ. ಶಿಲಾಗೋಳ ಅಂತ ಬರುತ್ತೆ. ಯಾವುದು? ಶಿಲಾಗೋಳ, ಹೌದಾ? ಇವತ್ತಿನ ಅಧ್ಯಾಯದಲ್ಲಿ ನಾವು ಶಿಲಾಗೋಳವನ್ನ ಅಧ್ಯಯನ ಮಾಡೋಣ. ಶಿಲಾಗೋಳ ಇವತ್ತಿನ ಅಧ್ಯಾಯದಲ್ಲಿ ಯಾವುದಿದೆ? ಶಿಲಾಗೋಳ. ಈ ಅಧ್ಯಯನದ ನಂತರ ಏನ್ ಮಾಡೋಣ? ಈ ಕೆಳಗಿನ ಅಂಶಗಳನ್ನ ತಿಳಿದುಕೊಳ್ಳೋಣ, ಹೌದಲ್ಲ? ಈ ಅಂಶಗಳನ್ನ ಏನ್ ಮಾಡೋಣ? ತಿಳಿದುಕೊಳ್ಳೋಣ. ಯಾವ್ಯಾವ ಅಂಶಗಳಿದಾವೆ ಅಂತ ಕೂಡ ನೋಡೋಣ. ಯಾವ್ದಿದಾವೆ ಅಂಶಗಳಲ್ಲಿ? ಶಿಲಾಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆಯ ಏನ್ ಮಾಡೋಣ? ತಿಳಿದುಕೊಳ್ಳೋಣ, ಹೌದಾ? ಶಿಲಾಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆಯನ್ನ ಕೂಡ ಏನ್ ಮಾಡೋಣ? ಅರ್ಥೈಸಿಕೊಳ್ಳುವುದು. ನೋಡಿ, ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆಯನ್ನ ಅರ್ಥೈಸಿಕೊಳ್ಳುವುದು ಈ ಅಧ್ಯಯನದ ನಂತರ. ಅದೇ ರೀತಿಯಾಗಿ ಶಿಲೆಗಳ ರಚನೆಯ ಪರಿಚಯ ಮಾಡಿಕೊಳ್ಳುವುದು. ನೋಡಿ, ಶಿಲೆಗಳ ರಚನೆಯ ಪರಿಚಯವನ್ನ ಮಾಡಿಕೊಳ್ಳೋಣ ಈ ಅಧ್ಯಯನದ ನಂತರ. ಅದೇ ರೀತಿಯಾಗಿ ಭೂಮಿಯ ಅಂತರ್ಜನಿತ ಶಕ್ತಿಗಳದಾವೆ. ಯಾವ್ಯಾವ ಇದಾವೆ ಅಂದ್ರೆ ಜ್ವಾಲಾಮುಖಿಗಳಿದಾವೆ, ಭೂಕಂಪನಗಳಿದಾವೆ. ಇವುಗಳ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಏನ್ ಮಾಡೋಣ? ನಾವು ತಿಳಿಯುವುದು. ಅದೇ ರೀತಿಯಾಗಿ ಭೂಮಿಯ ಬಾಹ್ಯ ಶಕ್ತಿಗಳಿದಾವೆ. ಯಾವ್ಯಾವ ಇದಾವೆ ಅಂದ್ರೆ ಉಷ್ಣಾಂಶವಿದೆ, ಮಾರುತಗಳಿದಾವೆ, ಮಳೆ, ನದಿ ಇವುಗಳ ಬಗ್ಗೆ ಏನ್ ಮಾಡೋಣ? ಇವುಗಳ ಮಹತ್ವ ಏನ್ ಮಾಡೋಣ? ನಾವು ತಿಳಿದುಕೊಳ್ಳೋಣ, ಹೌದಾ? ಯಾವ್ಯಾವ? ಉಷ್ಣಾಂಶ, ಮಾರುತಗಳು, ಮಳೆ, ನದಿ ಇವುಗಳ ಮಹತ್ವ ತಿಳಿದುಕೊಳ್ಳೋಣ ಅಧ್ಯಯನದ ನಂತರ. ಅದೇ ರೀತಿಯಾಗಿ ಅಂತರ್ಜಲದ ಅರ್ಥ ಮತ್ತು ಮಹತ್ವದ ಬಗ್ಗೆ ಕೂಡ ನಾವೇನ್ ಮಾಡೋಣ? ತಿಳಿದುಕೊಳ್ಳೋಣ ಈ ಅಧ್ಯಯನದ ನಂತರ. ಶಿಲಾಗೋಳದಲ್ಲಿ ಮೊದಲನೇದಾಗಿ ಶಿಲಾಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ನೋಡೋಣ, ಹೌದಾ? ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ನೋಡೋಣ. ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರವನ್ನು ನಾವೇನಂತ ಕರಿತೇವೆ? ಶಿಲಾಗೋಳ ಎನ್ನುವರು. ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರವನ್ನು ನಾವೇನಂತ ಕರಿತೇವೆ? ಶಿಲಾಗೋಳ ಎನ್ನುತ್ತೇವೆ, ಹೌದಾ? ಅದೇ ರೀತಿಯಾಗಿ ಇಲ್ಲಿ ಈ ಪದರ ಏನಾಗಿದೆ ನೋಡಿ, ಶಿಲಾಗೋಳ ಏನಾಗಿದೆ? ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದ್ದು ಮತ್ತು ಸಾಗರದ ತಳಭಾಗದಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ತೆಳುವಾಗಿದೆ. ನೋಡಿ, ಏನಾಗಿದೆ? ಭೂಮಿಯ ಮೇಲ್ಭಾಗದಲ್ಲಿ ಏನಾಗಿರುತ್ತೆ? ಭೂಖಂಡಗಳಲ್ಲಿ ಅಲ್ಲಿ ಹೆಚ್ಚು ದಪ್ಪವಾಗಿರುತ್ತದೆ ಏನು? ಈ ಶಿಲಾಗೋಳ. ಮತ್ತು ಸಾಗರದ ತಳಭಾಗದಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ತೆಳುವಾಗಿರುತ್ತದೆ, ಹೌದಾ? ಇಲ್ಲಿ ಶಿಲಾಗೋಳದ ವಿವಿಧ ಬಗೆಯ ಶಿಲೆಗಳಿರ್ತವೆ, ಖನಿಜ ಸಂಪತ್ತುಗಳನ್ನ ಕೂಡ ನೋಡ್ತೇವೆ, ಮಣ್ಣುಗಳು ಇತ್ಯಾದಿಗಳಿಂದ ಏನ್ ಮಾಡಿರುತ್ತೆ? ಈ ಶಿಲಾಗೋಳ ಕೂಡಿಕೊಂಡಿರುತ್ತದೆ.
ಅದೇ ರೀತಿಯಾಗಿ ವಾಯುಗೋಳ ಮತ್ತು ಜಲಗೋಳದ ಸಹಾಯದಿಂದ ಏನಾಗುತ್ತೆ, ಈ ಪದರದ ಮೇಲೆ ಹಲವಾರು ಜೀವಿಗಳು ಏನಾಗಿದ್ದಾವೆ, ಅಸ್ತಿತ್ವದಲ್ಲಿದ್ದಾವೆ. ಹೌದಲ್ಲ, ಜೀವ ಅಸ್ತಿತ್ವ ಇರುವಂತಹ ಒಂದು ಪ್ಲಾನೆಟ್ ಅಂದ್ರೆ ಯಾವುದಂತ ಕರಿತೇವೆ ನಾವು, ಅದು ಭೂಮಿಯನ್ನ ನೋಡ್ತೇವೆ. ಹೌದಲ್ಲ, ಇಲ್ಲಿ ಏನಿದೆ ಅಂದ್ರೆ ವಾಯುಗೋಳ ನೋಡ್ತೇವೆ ಮತ್ತು ಜಲಗೋಳ ಎಲ್ಲಗಳನ್ನ ನೋಡ್ತೇವೆ. ಹೌದಲ್ಲ, ಈ ಪದರದ ಮೇಲೆ ಏನಾಗಿದ್ದಾವೆ, ಜೀವಿಗಳು ಅಸ್ತಿತ್ವದಲ್ಲಿ ಇದ್ದಾವೆ. ಅದೇ ರೀತಿಯಾಗಿ ಭೂಖಂಡಗಳು ಶಿಲಾಗೋಳದ ಭಾಗವಾಗಿದ್ದಾವೆ. ಏನಾಗಿದ್ದಾವೆ, ಭೂಖಂಡಗಳು ಶಿಲಾಗೋಳದ ಭಾಗವಾಗಿದ್ದಾವೆ. ಇದು ವಿವಿಧ ರೀತಿಯ ಭೂಸ್ವರೂಪಗಳು ಅಂದರೆ ಪರ್ವತಗಳಿದಾವೆ, ಪ್ರಸ್ಥಭೂಮಿಗಳಿದಾವೆ, ಮೈದಾನಗಳಿದಾವೆ ಇತ್ಯಾದಿಗಳನ್ನ ಏನ್ ಮಾಡಿದೆ, ಈ ಹೊಂದಿದೆ. ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆಯನ್ನ ಅರ್ಥೈಸಿಕೊಳ್ಳೋದು, ಇದು ಎರಡನೇ ಅಂಶ. ಯಾವುದು, ಎರಡನೇ ಅಂಶದಲ್ಲಿ ನಾವು ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆಯನ್ನ ಅರ್ಥೈಸಿಕೊಳ್ಳೋಣ. ನೋಡಿ, ಭೂಮಿಯ ಒಳಗೆ ಏನಿದೆ ಎಂದು ನಿಮಗೆ ತಿಳಿದಿದೆಯೇ? ನೋಡಿ, ಭೂಮಿಯ ಒಳಗೆ ಏನಿದೆ ಎಂದು ನಿಮಗೆ ತಿಳಿದಿದೆಯೇ? ನೋಡ್ರಿ, ಇಲ್ಲಿ ನಮ್ಮ ಭೂಗ್ರಹವು ಏನಾಗಿದೆ ಅಂದ್ರೆ 460 ಕೋಟಿ ವರ್ಷಗಳಿಂದ ಹಳೆಯದಾಗಿದ್ದು, ನಮ್ಮ ಭೂಗ್ರಹವು ಏನಾಗಿದೆ, 460 ಕೋಟಿ ವರ್ಷಗಳಿಂದ ಹಳೆಯದಾಗಿದ್ದು, ಇದು ನಿರಂತರವಾಗಿ ಭೌತಿಕ ಬೆಳವಣಿಗೆಯ ಪ್ರಕ್ರಿಯೆಗೆ ಒಳಗಾಗುತ್ತಾ ಬಂದಿದೆ ನಮ್ಮ ಭೂಗ್ರಹವು. ಮಾನವನ ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಏನ್ ಮಾಡ್ತಾನೆ, ಮತ್ತು ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಪ್ರಯತ್ನಿಸುತ್ತಿರುವನು. ಹೌದಾ, ಇಲ್ಲಿ ಹಲವಾರು ವರ್ಷಗಳ ಅಧ್ಯಯನ ಮತ್ತು ಸಂಶೋಧನೆಯ ಫಲವಾಗಿ ಮಾನವನು ಏನ್ ಮಾಡ್ತಾನೆ, ಭೂಮಿಯ 10 ರಿಂದ 12 ಕಿಮಿಗಳ ಅಂದ್ರೆ 10 ರಿಂದ 12 ಕಿಲೋಮೀಟರ್ಗಳ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿ ಪಡೆಯಲು ಸಾಧ್ಯವಾಗಿದೆ. ಅದಕ್ಕಿಂತ ಒಳಗಡೆ ಹೋಗಕ್ಕೆ ಸಾಧ್ಯವಾಗಿಲ್ಲ ಮನುಷ್ಯನಿಗೆ. ಯಾಕಂದ್ರೆ ಇನ್ನೂ ಹೆಚ್ಚು ಆಳಕ್ಕೆ ಹೋದಂತೆ ಏನಾಗುತ್ತೆ, ಉಷ್ಣಾಂಶವು ಹೆಚ್ಚಾಗುವುದರಿಂದ ಪ್ರತಿ 32 ಮೀಟರ್ಗೆ 1 ಸೆಂಟಿಗ್ರೇಡ್ ಏನಾಗುತ್ತೆ, ಆಳದ ಬಗ್ಗೆ ಹೆಚ್ಚು ತಿಳಿಯಲು ಮನುಷ್ಯನಿಗೆ ಏನಾಗುತ್ತೆ, ಕಷ್ಟವಾಗುತ್ತೆ. ಇದಕ್ಕಂದ್ರೆ ಭೂಮಿ ಆಳಕ್ಕೆ ಹೋದಂತೆ ಏನಾಗುತ್ತೆ, ಅಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತದೆ. ಹೌದಾ, ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಮಾನವನು ಪರೋಕ್ಷ ಮೂಲಗಳನ್ನು ಅವಲಂಬಿಸಿದ್ದಾನೆ. ಹೌದಾ, ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಮಾನವ ಏನ್ ಮಾಡಿದ್ದಾನೆ, ಪರೋಕ್ಷ ಮೂಲಗಳನ್ನು ಅವಲಂಬಿಸಿದ್ದಾನೆ. ಅವುಗಳು ಯಾವಂದ್ರೆ ಭೂಕಂಪನಗಳಿದ್ದಾವೆ. ಹೌದಾ, ಭೂಕಂಪನದ ಅಲೆಗಳಿದಾವೆ, ಜ್ವಾಲಾಮುಖಿಯ ವಸ್ತುಗಳನ್ನು ಮತ್ತು ಇತ್ಯಾದಿಗಳನ್ನ ಏನ್ ಮಾಡಿದ್ದಾನೆ, ಈ ಮಾನವ ಏನ್ ಮಾಡಿದ್ದಾನೆ, ಅವಲಂಬಿಸಿದ್ದಾನೆ. ಭೂಮಿಯ ಅಂತರಾಳವು ವಿವಿಧ ಬಗೆಯ ವಸ್ತುಗಳನ್ನು ವಿವಿಧ ರೂಪಗಳಲ್ಲಿ ಏನಾಗಿದೆ, ಒಳಗೊಂಡಿದೆ. ವಸ್ತುಗಳ ಸಾಂದ್ರತೆ, ರಾಸಾಯನಿಕ ಸಂಯೋಜನೆ ಮತ್ತು ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ ಏನಾಗಿದೆ, ಭೂಮಿಯ ಅಂತರಾಳವು 3 ಪ್ರಮುಖ ಪದರಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಯಾವ್ಯಾವಿದಾವೆ, ಹೌದಲ್ಲ, ಅವುಗಳನ್ನ ನೋಡ್ಕೊಂತ ಹೋಗೋಣಂತೆ. ನೋಡಿ, ಒಂದನೇದ್ದು ಆಗಿದೆ ಭೂಕವಚ ಅಂದ್ರೆ ಕ್ರಸ್ಟ್, ಭೂಕವಚ ಕ್ರಸ್ಟ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ, ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಕೋರ್ ಅಂತ ಹೇಳ್ತೇವೆ. ಹೌದಾ, ಇಲ್ಲಿ ಉದಾಹರಣೆ ಮುಖಾಂತರ ಹೋಗೋಣ. ಭೂಮಿಯನ್ನ ಏನ್ ಮಾಡೋಣ, ನಾವು 2 ಭಾಗಗಳು ಕಾಣ್ತವೆ, ಭೂಮಿಯ 2 ಭಾಗಗಳು, ಈ ಮೇಲ್ಪದರಗಳನ್ನ ನೋಡ್ತೇವೆ. ಯಾವುದು, ಭೂಕವಚಗಳು 2, ಭೂಮಿಯ ಭೂಕವಚಗಳು 2, ಮತ್ತೆ 2 ಬಂದು ಇಲ್ಲಿ ಹೌದಲ್ಲ ಮ್ಯಾಂಟಲ್ ಅಂತ ನೋಡ್ತೇವೆ. ಇದನ್ನ ಏನಂತ ನೋಡ್ತೇವೆ, ಮ್ಯಾಂಟಲ್. ಇವೆರಡು ಏನಾಗಿದ್ದಾವೆ, ಮ್ಯಾಂಟಲ್ ಆಗಿದ್ದಾವೆ. ಹೌದಾ, ಈಗ ಮತ್ತೆ 3 ಬಂದು 2 ಮತ್ತೊಂದು ಸಣ್ಣದ ಭೂಮಿ ತರ, ಇದು ಸೂರ್ಯ ತರ ಕಾಣಕತ್ತೈತಲ್ಲ, ಅವೆಲ್ಲಗಳು ಏನು, ಈಗ ಕೇಂದ್ರಗೋಳ ಅಂತ ನೋಡ್ತೇವೆ. ಹೌದಾ, ಕೋರ. ಹೌದಾ, ಇವೆಲ್ಲಗಳು ಏನು, ಭೂಮಿಯನ್ನ 3 ಪದರಗಳನ್ನಾಗಿ ನಾವು ವಿಂಗಡಿಸಿದ್ದೇವೆ. ಭೂಕವಚ ಇಂಗ್ಲಿಷ್ನಲ್ಲಿ ಕ್ರಸ್ಟ್ ಅಂತ ನೋಡ್ತೇವೆ. ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರವಾಗಿದೆ. ಯಾವುದು, ಭೂಕವಚ. ಇದು ಹೆಚ್ಚಾಗಿ ಇಲ್ಲಿ ಏನು ಸಿಗುತ್ತೆ ಅಂದ್ರೆ ಸಿಲಿಕಾ, ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಂಗಳಿಂದ ಕೂಡಿದಂತಹ ಒಂದು ಏನಾಗಿದೆ, ಇದು ಪದರವಾಗಿದೆ. ಹೌದಾ, ಈ ಭಾಗದಲ್ಲಿ ಏನು ನಮಗೆ ಹೆಚ್ಚಾಗಿ ಸಿಗುತ್ತೆ ಅಂದ್ರೆ ಸಿಲಿಕ್ ಸಿಗುತ್ತೆ, ಅಲ್ಯೂಮಿನಿಯಂ ಸಿಗುತ್ತೆ ಮತ್ತು ಮೆಗ್ನೀಷಿಯಂಗಳನ್ನ ಒಳಗೊಂಡಂತಹ ಭಾಗ ಇದು. ಇದನ್ನ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂದ್ರೆ ಶಿಲಾಗೋಳವೆಂದು ಕರೆಯಲಾಗಿದೆ. ಈ ವಲಯವು ಸುಮಾರು ಎಷ್ಟು ಅಂದ್ರೆ 60 ಕಿಮಿ ಆಳದವರೆಗೆ ವಿಸ್ತರಿಸಿದೆ. ನಿಮ್ಗೆ ಒಂದು ಚಿತ್ರ ಕೊಟ್ಟಿದ್ದೇನೆ ನೋಡಿ. ಈ ಚಿತ್ರದಲ್ಲಿ 60 ಕಿಮಿಯ ಒಳಗಡೆ ಏನಾಗಿದೆ, ವಿಸ್ತರಿಸಿದೆ. ಯಾವ ಭಾಗ, ಈಗ ಭೂಕವಚ, ಭೂಚಿಪ್ಪು ಭೂಕವಚ 2 ಒಂದೇ. ಇಲ್ಲಿ ನೋಡಿ ಏನಾಗಿದೆ ಅಂದ್ರೆ ಈ ಪದರದ ಮೇಲ್ಭಾಗವು ಹೆಚ್ಚು ಹಗುರವಾದ ವಸ್ತುಗಳಿಂದ ಕೂಡಿದೆ. ಇವುಗಳಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗುವುದರಿಂದ ಇದನ್ನು ಸಿಯಾಲ್ ಎಂದು ಕರೆಯಲಾಗಿದೆ. ನೋಡಿ, ಇಲ್ಲಿ ಹೆಚ್ಚು ಏನು ಸಿಗುತ್ತೆ ಅಂದ್ರೆ ಸಿಲಿಕ್ ಮತ್ತು ಅಲ್ಯೂಮಿನಿಯಂಗಳಂತಹ ವಸ್ತುಗಳು ಏನು ಮಾಡ್ತವೆ, ಬಹಳ ಹೆಚ್ಚಾಗಿ ಸಿಗುವುದರಿಂದ ಈ ಭಾಗವನ್ನ ಸಿಯಾಲ್ ಎಂದು ಕರೆಯಲಾಗಿದೆ. ಇದು ಭೂಖಂಡಗಳ ಮೇಲ್ಪದರು ಎಂದು ಸಹ ಕರೆಯುವರು. ಈ ಒಂದು ಭಾಗವನ್ನು ನಾವೇನು ಭೂಖಂಡಗಳ ಮೇಲ್ಪದರು ಎಂದು ಸಹ ಕರೆಯುವರು.
ಇದರ ಕೆಳಭಾಗ ಇದೆ ಮತ್ತೆ ಮೇಲ್ಭಾಗವನ್ನ ನಾವು ಏನಂತ ನೋಡಿದೇವೆ ಈಗ, ಹೌದಲ್ಲ, ಸಿಯಾಲ್ ಅಂತ ನೋಡಿದ್ದೇವೆ, ಭೂಖಂಡಗಳ ಮೇಲ್ಪದರ ಅಂತ ನೋಡ್ತೇವೆ, ಹೌದಾ. ಇದರ ಕೆಳಭಾಗ ಕೂಡ ಇದೆ, ಯಾವುದು, ಸಿಲಿಕ್ ಮತ್ತು ಮೆಗ್ನೀಷಿಯಂಗಳಿಂದ ಕೂಡಿದಂತಹ ಹೆಚ್ಚು ಸಾಂದ್ರತೆಯುತವಾಗಿದೆ, ಯಾವುದು, ಇದರ ಕೆಳಭಾಗ. ಇದರ ಕೆಳಭಾಗವನ್ನ ಏನಂತ ಕರಿತೇವೆ ಅಂದ್ರೆ ಸೀಮಾ ಎಂದು ಕರೆಯುವರು. ಇದರ ಕೆಳಭಾಗವನ್ನ ನಾವು ಏನಂತ ಕರಿತೇವೆ, ಸೀಮಾ ಅಂತ ಕರಿತೇವೆ, ಹೌದಾ. ಇದನ್ನು ಕೆಲವೊಮ್ಮೆ ಸಾಗರಿಕ ವಲಯದ ಮೇಲ್ಪದರು ಅಂತಲೂ ಕರೆಯಲಾಗಿದೆ. ನೋಡಿ, ಇದನ್ನ ಕೆಲವೊಮ್ಮೆ ನಾವು ಏನಂತ ಕರಿಬಹುದು, ಸಾಗರಿಕ ವಲಯದ ಮೇಲ್ಪದರು ಎಂದು ಕರೆಯಲಾಗಿದೆ. ಉದಾಹರಣೆಗೆ ಇಲ್ಲಿ ನೋಡಬಹುದು ನೀವು, ಭೂಮಿಯ ಭೂಕವಚ, ಇದು ಒಂದು ಚಿತ್ರ ಕೊಟ್ಟಿದ್ದೇನೆ. ಭೂಖಂಡಗಳ ಮೇಲ್ಪದರು ಇದಾಗಿದೆ ಮತ್ತು ಸಾಗರಿಯ ಮೇಲ್ಪದರು ಇದಾಗಿದೆ ಅಂತ ಇಲ್ಲಿ ನಾವು ನೋಡಬಹುದು, ಹೌದಾ. ಇಲ್ಲಿನೂ ಕೂಡ ಒಂದು ಚಿತ್ರ ಕೊಟ್ಟಿದ್ದೇನೆ ನೋಡಿ. ಇಲ್ಲಿ ಸಾಗರಿಯ ಮೇಲ್ಪದರು ಇಲ್ಲಿ ಕಾಣ್ತಾ ಇದೆ ನೋಡಿ, ಬಾಣದ ಗುರುತಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಭೂಮಿಯ ಮೇಲ್ಪದರು ಕೂಡ ಈ ಭೂಚಿಪ್ಪು ಅಂತ ಇಲ್ಲಿ ನೋಡ್ತಾ ಇದ್ದೇವೆ ನೋಡಿ, ಹೌದಾ. ಇದು ಇಷ್ಟು ನಾವೇನಂತ ನೋಡ್ತೇವೆ, ಭೂಮಿಯ ಮೇಲ್ಪದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮ್ಯಾಂಟಲ್, ಇದು ಭೂಮಿಯ ಅಂತರಾಳದ ಎರಡನೇ ಹಾಗೂ ಮಧ್ಯಭಾಗದ ಪದರ ಆಗಿದೆ. ಮ್ಯಾಂಟಲ್ ವಲಯವು ಏನಾಗಿದೆ ಅಂದ್ರೆ ಮೇಲ್ಮೈನಿಂದ ಸುಮಾರು 2900 ಕಿಮಿಗಳ ಆಳದವರೆಗೆ ನಾವು ಇರುವುದನ್ನು ಗಮನಿಸಬಹುದು. ಇಲ್ಲಿ ಇದರ ಮೇಲ್ಪದರಿನಲ್ಲಿ ವಸ್ತುಗಳು ಭಾಗಶಃ ದ್ರವೀಕರಿಸಿ ಸ್ಥಿತಿಯಲ್ಲಿರುವುದರಿಂದ ಇದನ್ನು ನಾವು ಏನಂತ ಕರಿತೇವೆ ಅಂದ್ರೆ ಶಿಲಾಪಾಕ ಅಥವಾ ಮ್ಯಾಗ್ಮಾ ಎಂದು ಕರೆಯುವರು. ಮೆಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾವಸ್ತುಗಳಿಂದ ಏನಾಗಿದೆ ಕೂಡಿದ್ದು, ಪ್ರಮಾಣವಾಗಿ ಖನಿಜಗಳು ಹೆಚ್ಚಾಗಿ ಹೊಂದಿವೆ ಈ ಭಾಗದಲ್ಲಿ. ಅವುಗಳೆಂದರೆ ಯಾವುದಂದ್ರೆ ಅದು ಮೆಗ್ನೀಷಿಯಂ ಮತ್ತು ಕಬ್ಬಿಣಗಳನ್ನ ನಾವು ಈ ಭಾಗದಲ್ಲಿ ನೋಡಬಹುದು, ಹೌದಾ. ಮ್ಯಾಂಟಲ್ನಲ್ಲಿ 2 ಭಾಗಗಳಿವೆ, ಅವುಗಳೆಂದರೆ, ಹೌದಲ್ಲ, ಇಲ್ಲಿ ನೋಡಿ, ಮ್ಯಾಂಟಲ್ ಮೇಲ್ಪದರು ಎಸ್ತೋನೋಸ್ಪಿಯರ್ ಅಂತ ಕರಿತೇವೆ ಮತ್ತು ಮ್ಯಾಂಟಲ್ನ ಕೆಳಪದರನ್ನ ಮೆಸೋಸ್ಪಿಯರ್ ಅಂತ ಕರಿತೇವೆ, ಹೌದಾ. ಇಲ್ಲಿ ಮೆಂಟಲ್ನ ಮೇಲ್ಪದರು ಅಥವಾ ಎಸ್ತೋನೋಸ್ಪಿಯರ್ ಎನ್ನುವರು. ಇದು ಭಾಗಶಃ ಏನಾಗಿದೆ ಅಂದ್ರೆ ದ್ರವ ರೂಪದಲ್ಲಿ ಇದೆ ಈ ಭಾಗ. ಮೆಂಟಲ್ನ ಮೇಲ್ಪದರ ಏನಾಗಿದೆ ಅಂದ್ರೆ ದ್ರವ ರೂಪದಲ್ಲಿದೆ. ಇದನ್ನ ಎಸ್ತೋನೋಸ್ಪಿಯರ್ ಅಥವಾ ಮೆಂಟಲ್ನ ಮೇಲ್ಪದರು ಅಂತ ಕೂಡ ಕರಿಬಹುದು. ಮೆಂಟಲ್ನ ಕೆಳಪದರು ಅಥವಾ ಮೆಸೋಸ್ಪಿಯರ್ ಎನ್ನುವರು. ಮೆಂಟಲ್ನ ಕೆಳಪದರು ಅಥವಾ ಮೆಸೋಸ್ಪಿಯರ್ ಎಂದಲೂ ಕೂಡ ನಾವು ಕರಿಬಹುದು ಇದನ್ನು. ಇದು ಘನ ರೂಪದಲ್ಲಿ ಇರುತ್ತದೆ. ಮೆಂಟಲ್ನ ಮೇಲ್ಪದರ ಏನಾಗಿರುತ್ತೆ, ದ್ರವ ರೂಪದಲ್ಲಿ ಇರುತ್ತೆ. ಮೆಂಟಲ್ನ ಕೆಳಪದರ ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ ಅದು ಘನ ರೂಪದಲ್ಲಿ ಇರುತ್ತದೆ. ಭೂಚಿಪ್ಪು ಮತ್ತು ಮ್ಯಾಂಟಲ್ ಸಂಧಿಸುವಂತಹ ಸೀಮಾ ವಲಯವನ್ನು ಹೋಮೋರೊವಿಸಿಕೆ ಅಥವಾ ಹೋಮೋವಲಯ ಎನ್ನುವರು ಈ ಭಾಗವನ್ನ. ಇಲ್ಲಿ ಚಿತ್ರದ ಮುಖಾಂತರ ನೀವು ನೋಡಬಹುದು. ಇಲ್ಲಿ ಒಂದು ಹಳದಿ ಕಲರ್ ಒಂದು ಈ ಗೆರೆ ಬರ್ತಾ ಇದೆ ನೋಡಿ. ಆ ಗೆರೆ ಏನಾಗಿದೆ ಅಂದ್ರೆ ಹೋಮೋರೊವಿಸಿಕ್ ಸೀಮಾವಲಯ ಅಂತ ನೋಡ್ತೇವೆ ನಾವು, ಹೌದಾ. ಅದೇ ರೀತಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸಿ ಸಂಧಿಸುವಂತಹ ಗಡಿಯನ್ನು ನಾವು ಏನಂತ ಕರಿತೇವೆ ಅಂದ್ರೆ ಗುಡನ್ಬರ್ಗ್ ಸೀಮಾವಲಯ ಎನ್ನುತ್ತೇವೆ, ಹೌದಾ. ಇಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ಏನಾಗಿದ್ದಾವೆ, ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಕೂಡಿರುತ್ತವೆ, ಹೌದಾ. ಇಲ್ಲಿ ನಾವು ಚಿತ್ರದಲ್ಲಿ ಗಮನಿಸಬಹುದು, ಹೌದಾ. ಗುಡೆನ್ಬರ್ಗ್ ಸೀಮಾವಲಯ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ, ಮತ್ತು ಹೋಮೋರೊವಿಸಿಕ್ ಸೀಮಾವಲಯ, ಹೌದಾ. ಇವೆಲ್ಲವುಗಳನ್ನ ಇಲ್ಲಿ ನಾವು ಕಾಣಬಹುದಾಗಿದೆ, ಹೌದಾ. ಇದನ್ನು ನೋಡಿದ್ರಲ್ಲ. ಕೇಂದ್ರಗೋಳ ನೋಡಿ, ಕೇಂದ್ರಗೋಳದಲ್ಲಿ ಇದು ಭೂಮಿಯ ಅತ್ಯಂತ ಒಳಭಾಗ. ಇದು ನೋಡಿ ಏನಾಗಿದೆ, ಕೇಂದ್ರಗೋಳ ಭೂಮಿಯ ಅತ್ಯಂತ ಒಳಭಾಗವಾದಂತಹ ಕೇಂದ್ರ ಯಾವುದು ಅಂದ್ರೆ ಅದು ಕೇಂದ್ರಗೋಳ. ಭೂಮಿಯ ಮೇಲ್ಮೈನಿಂದ ಏನಾಗಿದೆ, ಈ ಕೇಂದ್ರಗೋಳ 6321 ಕಿಮಿ ಆಳದವರೆಗೆ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಕೇಂದ್ರಗೋಳವು ಪ್ರಧಾನವಾಗಿ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳಿಂದ ಕೂಡಿರುವುದರಿಂದ ಇದನ್ನ ನಾವು ಏನಂತ ಕರಿತೇವೆ ಅಂದ್ರೆ ಈ ಕೇಂದ್ರ ವಲಯವನ್ನ ಸಾಂಕೇತಿಕವಾಗಿ ನಿಫೆ ಎಂದು ಕರೆಯಲಾಗಿದೆ. ನೋಡಿ, ಈ ಕೇಂದ್ರಗೋಳದಲ್ಲಿ ಪ್ರಧಾನವಾಗಿ ಏನೇನು ಕಂಡು ಬರ್ತೀವಿ ಅಂದ್ರೆ ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳಿಂದ ಕೂಡಿರುವುದರಿಂದ ಇದನ್ನ ನಾವು ಕೇಂದ್ರ ವಲಯವನ್ನ ಸಾಂಕೇತಿಕವಾಗಿ ನಿಫೆ ಎಂದು ಕರೆಯಲಾಗಿದೆ, ಹೌದಾ. ಕೇಂದ್ರಗೋಳವನ್ನು 2 ಉಪವಲಯಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ, ಹೌದಾ, 2 ಉಪವಲಯಗಳಾಗಿ ವಿಂಗಡಿಸಲಾಗಿದೆ ಕೇಂದ್ರಗೋಳನ್ನು ಕೂಡ. ಯಾವ್ಯಾವ ಇದಾವೆ, ಹೊರ ಕೇಂದ್ರಗೋಳ ಮತ್ತು ಒಳ ಕೇಂದ್ರಗೋಳ ಅಂತ ನೋಡ್ತೇವೆ, ಹೌದಾ. ಇಲ್ಲಿ ಹೊರ ಕೇಂದ್ರಗೋಳ ಇದು ಏನಾಗಿದೆ ಅಂದ್ರೆ ಅರೆ ದ್ರವ ರೂಪದ ಸ್ಥಿತಿಯಲ್ಲಿದೆ, ಯಾವುದು, ಹೊರ ಕೇಂದ್ರಗೋಳ. ಮತ್ತು ಒಳ ಕೇಂದ್ರಗೋಳ ಯಾವ ರೂಪದಲ್ಲಿದೆ ಅಂದ್ರೆ ಇದು ಘನ ರೂಪದಲ್ಲಿ ಇದೆ, ಯಾವುದು, ಒಳ ಕೇಂದ್ರಗೋಳ ಘನ ರೂಪದಲ್ಲಿದೆ. ಹೊರ ಕೇಂದ್ರಗೋಳ ಏನಾಗಿದೆ, ಅರೆ ದ್ರವ ರೂಪ ಸ್ಥಿತಿಯಲ್ಲಿ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದು, ಹೌದಾ.
ನಿಮಗಿದು ತಿಳಿದಿರಲಿ. ಪ್ರಪಂಚದ ಅತಿ ಆಳವಾದಂತಹ ಕೆಲವು ಗಣಿ ಪ್ರದೇಶಗಳಿದಾವೆ, ಅವುಗಳನ್ನ ಕೂಡ ಇಲ್ಲಿ ನೋಡೋಣ. ನೋಡಿ, ಮೊನ್ನೇದು ಯಾವುದಿದೆ ಅಂದ್ರೆ ಕೋಲಾ ಅತಿ ಆಳದ ಕೊಳವೆ ರಂಧ್ರವಾಗಿದೆ. ಕೋಲಾ ಏನಾಗಿದೆ? ಅತಿ ಆಳದ ಕೊಳವೆ ರಂಧ್ರವಾಗಿದೆ. ಇದು ರಷ್ಯಾದ ಕೋಲಾ ಪರ್ಯಾಯ ದ್ವೀಪದ ಮುರನ್ಮಾನ್ಸ್ಕ್ ಸಮೀಪದ ವೈಜ್ಞಾನಿಕ ಸಂಶೋಧನಾ ಆಳ ಕೊರತೆಯ ಯೋಜನೆಯ ಭಾಗವಾಗಿದೆ. ಈ ರಂಧ್ರವನ್ನು ಕೊರೆಯಲಾಗಿದೆ ಇಲ್ಲಿ. ಇದು 1989ರಲ್ಲಿ ಇದನ್ನು ಕೊರೆಯಲಾಗಿದೆ. ಮಾನವನಿಂದ ಕೊರೆಯಲಾದಂತಹ ಇದು ಒಂದು ಅತಿ ಆಳದ ಕೊಳವೆ ರಂಧ್ರ. ಇದು ಭೂಮಿಯ ಮೇಲೆ ಕೃತಕವಾಗಿ ಕೊರೆದಿರುವಂತಹ ಆಳವಾದಂತಹ ಭಾಗವಾಗಿದೆ. ಯಾವುದು? ಈ ಕೋಲಾ ಅತಿ ಆಳದ ಕೊಳವೆ ರಂಧ್ರ. ಇದು ಎಷ್ಟು ಆಳವರೆಗೆ ಇದೆ ಅಂದರೆ ಇದು 12 ಕಿಲೋಮೀಟರ್ 262 ಕಿಮಿ ಒಳಗಡೆ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. ಎರಡನೇದು ಯಾವುದಿದೆ ಅಂದರೆ ಟೌಟೋನ್ ಗಣಿ ಅಂತ ನೋಡ್ತೀವಿ. ಟೌಟೋನ್ ಗಣಿ ಎಲ್ಲಿದೆ ಅಂದರೆ ಇದು ಆಫ್ರಿಕಾ ದೇಶದ ಚಿನ್ನದ ಗಣಿಯಾಗಿದೆ. ಇದು ಯಾವುದು? ಟೌಟೋನ್ ಗಣಿ ಆಫ್ರಿಕಾ ದೇಶದ ಚಿನ್ನದ ಗಣಿಯಾಗಿದೆ. ಇದು ಸದ್ಯದಲ್ಲಿ ಜಗತ್ತಿನಲ್ಲಿಯೇ ಅತ್ಯಂತ ಆಳವಾದ ಗಣಿಯಾಗಿದೆ. ಇದರ ಉದ್ದ ಎಷ್ಟಿದೆ ಅಂದರೆ ಒಳಗಡೆ 3.9 ಕಿಲೋಮೀಟರ್ ಒಳಗಡೆ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಕೂಡ ಕರ್ನಾಟಕದ KGF ನಲ್ಲಿರುವಂತಹ ಚಾಂಪಿಯನ್ ರೀಫ್ ಚಿನ್ನದ ಗಣಿಯು ಕೂಡ ಏನಾಗಿದೆ? ಸುಮಾರು 3.2 ಕಿಮಿ ಆಳವಾದಂತಹ ಒಂದು ಗಣಿವೆಯನ್ನು ನಾವಿಲ್ಲಿ ಗಮನಿಸಬಹುದು. ಶಿಲೆಗಳ ರಚನೆ ಮತ್ತು ಪರಿಚಯವನ್ನು ಮಾಡಿಕೊಳ್ಳೋಣ. ಮೂರನೇ ಅಂಶದಲ್ಲಿ ಶಿಲೆಗಳ ರಚನೆ ಮತ್ತು ಅದರ ಪರಿಚಯವನ್ನು ಮಾಡಿಕೊಳ್ಳೋಣ. ಹೌದಾ? ಶಿಲೆಗಳಲ್ಲಿ ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವಂತಹ ಒಂದು ಕಠಿಣ ವಸ್ತುಗಳಾಗಿವೆ. ಶಿಲೆಗಳು ಏನಾಗಿದ್ದಾವೆ ಅಂದರೆ ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವಂತಹ ಒಂದು ಕಠಿಣ ವಸ್ತುಗಳಾಗಿದ್ದಾವೆ. ಹೌದಾ? ಇವುಗಳನ್ನು ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ನಾವು ಘನ ರೂಪದಲ್ಲಿದ್ದು ಇನಾಗ್ರಾನಿಕ್ ವಸ್ತುಗಳನ್ನು ಒಳಗೊಂಡಿರುತ್ತವೆ. ಯಾವ ವಸ್ತುಗಳನ್ನು ಒಳಗೊಂಡಿರ್ತವೆ ಅಂದರೆ ಅದು ಇನಾಗ್ರಾನಿಕ್ ವಸ್ತುಗಳನ್ನು ಒಳಗೊಂಡಿರ್ತವೆ. ಇದರಿಂದ ಶಿಲೆಗಳನ್ನು ಖನಿಜಗಳ ಮಿಶ್ರಣ ಎಂದು ಕರೆಯುತ್ತಾರೆ. ಇದರಿಂದ ಶಿಲೆಗಳನ್ನು ಏನಂತ ಕರೀತೇವೆ? ಖನಿಜಗಳ ಮಿಶ್ರಣ ಎಂದು ಕರೀತಾರೆ. ಈ ಶಿಲೆಗಳು ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತವಾಗುವುದರಿಂದ ಏನಾಗ್ತವೆ? ಇವುಗಳನ್ನು 3 ವಿಭಾಗದಲ್ಲಿ ನಾವೇನು ಮಾಡಬಹುದು? ವಿಂಗಡಿಸಲಾಗಿದೆ. ಶಿಲೆಗಳಲ್ಲಿ 3 ವಿಭಾಗಗಳು ಯಾವ್ಯಾವು ಅಂದರೆ ಅಲ್ಲಿ ಅಗ್ನಿಶಿಲೆಗಳು, ಕಣಶಿಲೆಗಳು, ರೂಪಾಂತರ ಶಿಲೆಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ಯಾವ್ದು ನೋಡೋಣ ಅಂದರೆ ನಾವು ಅಗ್ನಿಶಿಲೆಗಳನ್ನು ನೋಡೋಣ. ಅಗ್ನಿಶಿಲೆಗಳನ್ನು ಆಂಗ್ಲ ಭಾಷೆಯಲ್ಲಿ ನಾವು ಏನಂತ ಕರಿತೇವೆ ಅಂದರೆ ಎಗ್ನಿಯಸ್ ಎಂದು ಕರೆಯುವರು. ಅಗ್ನಿಯ ಶಿಲೆಗಳನ್ನು ಆಂಗ್ಲ ಭಾಷೆಯಲ್ಲಿ ಏನಂತ ಕರೀತಾರೆ ಅಂದರೆ ಎಗ್ನಿಯಸ್ ಎಂದು ಕರೀತಾರೆ. ಎಗ್ನಿಯಸ್ ಎಂದರೇನು? ಬೆಂಕಿ ಎಂದರ್ಥ. ಎಗ್ನಿಯಸ್ ಎಂದರೇನು? ಬೆಂಕಿ ಎಂದರ್ಥ. ಇದು ಲ್ಯಾಟಿನ್ ಭಾಷೆಯ ಇಗ್ನಿಸ್ ಅಥವಾ ಸಂಸ್ಕೃತದ ಅಗ್ನಿ ಎಂಬ ಪದದಿಂದ ಬಂದಿದೆ ಅಂತ ನಾವಿಲ್ಲಿ ನೋಡಬಹುದು. ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕವು ಏನು ಮಾಡ್ತವೆ? ಹೊರಹೊಮ್ಮಿ ಭೂಮಿ ಮೇಲ್ಮೈಯಲ್ಲಿ ಏನು ಮಾಡ್ತವೆ? ತಂಪಾಗಿ ಘನೀಭವಿಸುವುದರಿಂದ ನಿರ್ಮಿತವಾಗಿರುತ್ತವೆ. ಯಾವುದು? ಈ ಅಗ್ನಿಶಿಲೆಗಳು. ಉದಾಹರಣೆಗೆ ಇಲ್ಲಿ ನೀವು ನೋಡ್ಬೋದು, ಶಿಲಾಪಾಕವನ್ನು ಈ ಜ್ವಾಲಾಮುಖಿಲಿಂದ ಏನಾಗ್ತಾ ಇದ್ದಾವೆ? ಹೊರ ಚಿಮ್ತಾ ಇದೆ. ಹೌದಲ್ಲ? ಇದು ಹೊರ ಬಂದು ಏನಾಗ್ತೈತೆ? ಆಮೇಲೆ ಘನೀಭವಿಸ್ತೈತಿ. ಘನೀಭವಿಸಿ ಏನು ಮಾಡ್ತಾವೆ? ಈ ಒಂದು ಉದಾಹರಣೆಯಲ್ಲಿ ನೀವು ಇಲ್ಲಿ ನೋಡ್ಬೋದು, ಅಗ್ನಿಶಿಲೆಯ ಒಂದು ಕಲ್ಲನ್ನು ನೀವು ನೋಡ್ಬೋದು. ಆಮೇಲೆ ಇದು ಏನಾಗ್ತವೆ? ಹೀಗೆ ರೂಪಾಂತರಗೊಳ್ಳುತ್ತವೆ. ಅದೇ ರೀತಿಯಾಗಿ ಅಗ್ನಿಶಿಲೆಗಳು ಮೊದಲು ನಿರ್ಮಾಣವಾಗುವುದರಿಂದ ಇವುಗಳನ್ನು ಪ್ರಾಥಮಿಕ ಶಿಲೆಗಳೆಂದು ಕರೆಯುವರು. ಅಗ್ನಿಶಿಲೆಗಳು ಮೊದಲು ನಿರ್ಮಾಣವಾಗುವುದರಿಂದ ಇವುಗಳನ್ನು ನಾವೇನಂತ ಕರಿತೇವೆ ಅಂದರೆ ಪ್ರಾಥಮಿಕ ಶಿಲೆಗಳೆಂದು ಕರೆಯುತ್ತೇವೆ. ಅಗ್ನಿಶಿಲೆಗಳಲ್ಲಿ ಈ ಕೆಳಗಂಡಂತೆ 2 ವಿಧಗಳಿದ್ದಾವೆ. ಮತ್ತೆ 2 ವಿಧಗಳನ್ನು ನಾವೆಲ್ಲಿ ನೋಡಬಹುದು? ಅಗ್ನಿಶಿಲೆಗಳಲ್ಲಿ ನೋಡಬಹುದು. ಯಾವ್ಯಾವ ವಿಧ ಅಂದರೆ ಅದನ್ನು ಕೂಡ ಇಲ್ಲಿ ನೀವು ನೋಡಬಹುದು. ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು ಅಂತ ನಾವಿಲ್ಲಿ ನೋಡಬಹುದು. ಅಗ್ನಿಶಿಲೆಗಳಲ್ಲಿ 2 ವಿಧಗಳನ್ನು ನೋಡಬಹುದು. ಈ ಅಂತಃಸರಣ ಶಿಲೆಗಳಲ್ಲಿ ಅಂತರಾಗ್ನಿ ಶಿಲೆಗಳು ಅಂದರೆ ಗ್ರಾನೈಟ್ ಮತ್ತು ಡೈಕ್ ಶಿಲೆಗಳು ಡೆಲೋರೈಟ್ ಅಂತ ನೋಡ್ತೇವೆ. ಅದೇ ರೀತಿಯಾಗಿ ಬಹಿಸ್ಸರಣ ಶಿಲೆಗಳು ಅದರಲ್ಲಿ ಲಾವಾ ಅಥವಾ ಜ್ವಾಲಾಮುಖಿ ಶಿಲೆಗಳನ್ನು ನೋಡ್ತೇವೆ. ಉದಾಹರಣೆಗೆ ಯಾವುದು ಅಂದರೆ ಬಸಾಲ್ಟ್ ಶಿಲೆಗಳನ್ನು ನಾವು ನೋಡ್ತೇವೆ. ಹೌದಾ? ಅಂತಃಸರಣ ಶಿಲೆಗಳು ಯಾವುವು? ಅಂತಃಸರಣ ಶಿಲೆಗಳು ಶಿಲಾಪಾಕವು ಅಥವಾ ಮ್ಯಾಗ್ಮಾ ಭೂ ಮೇಲ್ಮೈಯನ್ನು ತಲುಪುವ ಮೊದಲೇ ಏನಾಗ್ತವೆ ಅಂದರೆ ಕೆಲವು ವೇಳೆ ಅಂತರಾಳದಲ್ಲಿ ಏನು ಮಾಡ್ತಾವೆ? ತಂಪಾಗಿ ಘನೀಭವಿಸಿ ನಿಧಾನವಾಗಿ ಅಂತರಾಗ್ನಿ ಶಿಲೆಗಳು ನಿರ್ಮಾಣವಾಗುತ್ತವೆ. ಎಲ್ಲಿ? ಅಂತಃಸರಣ ಶಿಲೆಗಳಲ್ಲಿ ನಾವು ಇದನ್ನು ನೋಡಬಹುದು. ಈ ಶಿಲೆಗಳು ದಪ್ಪ ಹರಳಿನಿಂದ ಕೂಡಿರುತ್ತವೆ ಮತ್ತು ಇವುಗಳನ್ನು ಭೂಮಿಯ ಒಳಭಾಗದಲ್ಲಿ ನಾವೇನು ಮಾಡ್ಬೋದು? ಹೆಚ್ಚು ಆಳದಲ್ಲಿ ಇರುತ್ತವೆ ಅಂತ ನಾವು ಇಲ್ಲಿ ಗಮನಿಸಬಹುದು.
ಉದಾಹರಣೆಗೆ ಈ ಕೆಲವು ಚಿತ್ರಗಳಿದಾವೆ, ಇಲ್ಲಿ ನೋಡಬಹುದು ನೀವು, ಹೌದಲ್ಲ. ಗ್ರಾನೈಟ್ ಇದೆ, ಡಯೋರೈಟ್ ಇದೆ, ಗ್ಯಾಬ್ರೋ ಇತ್ಯಾದಿಗಳನ್ನು ಅಂತರ್ಶಿಲೆಗಳಲ್ಲಿ ನಾವು ಇಲ್ಲಿ ನೋಡಬಹುದು. ಇಲ್ಲಿ ಗ್ರಾನೈಟ್ ಕಲ್ಲನ್ನು ಕೂಡ ನೋಡಬಹುದು ನೀವು. ಪ್ರತಿಯೊಬ್ಬರು ಕೂಡ ಈಗ ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಇಂತಹ ಗ್ರಾನೈಟ್ಗಳನ್ನು ಹಾಕಿಸಿ ಮನೆಗೆ ಅಲಂಕಾರಗಳನ್ನು ಮಾಡ್ತಾ ಇರ್ತಾರೆ. ನಾವು ಎಲ್ಲಿ ನೋಡ್ಬೋದು, ಕಿಚನ್ ರೂಮ್, ಅಡುಗೆ ಮನೆಯಲ್ಲಿ ನೋಡಬಹುದು, ಹಾಲ್ನಲ್ಲಿ ನೋಡ್ಬೋದು, ಬೆಡ್ರೂಮಲ್ಲಿ ನೋಡ್ಬೋದು, ಮತ್ತು ಮನೆಯ ಹೊರಗಡೆ ಎಲ್ಲವುಗಳಲ್ಲಿ ನಾವು ಗ್ರಾನೈಟನ್ನು ಹಾಕಿಸ್ತಾ ಇದ್ದೇವೆ ಈಗ, ಹೌದಲ್ಲ. ಮತ್ತು ಡಯೋರೈಟನ್ನು ಕೂಡ ನಾವು ಇಲ್ಲಿ ನೋಡಬಹುದು. ನೋಡ್ರಿ, ಡಯೋರೈಟ್ ಕಲ್ಲು ನೋಡ್ರಿ, ಇದು ಡಯೋರೈಟ್ ಕಲ್ಲನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಗ್ಯಾಬ್ರೋ ನೋಡ್ರಿ, ಇದು ಕಲ್ಲು ಯಾವುದಿದು, ಇದು ಗ್ಯಾಬ್ರೋ ಕಲ್ಲು ಅಂತ ನಾವು ನೋಡ್ತೇವೆ, ಹೌದಾ. ಬಹಿಸರಣ ಶಿಲೆಗಳು. ಶಿಲಾತ್ಪಾಕವು ಮ್ಯಾಗ್ಮಾ ಏನ್ ಮಾಡ್ತೈತಿ ನೋಡ್ರಿ, ಹೊರಹೊಮ್ಮಿ. ಮ್ಯಾಗ್ಮಾ ಅಂದಿರೇನು, ಅದು ಲಾವಾರಸ ಇರ್ತೈತಿ ಇಲ್ಲಿ ಒಳಗ. ಅದು ಕ್ರಮೇಣವಾಗಿ ಏನ್ ಮಾಡ್ತೈತಿ, ಭೂಮಿ ಮೇಲ್ಮೈಯಲ್ಲಿ ಘನೀಭವಿಸಿ ಬಹಿಸರಣ ಶಿಲೆಗಳು ನಿರ್ಮಾಣವಾಗುತ್ತವೆ. ಈ ಶಿಲೆಗಳು ಏನಾಗಿರ್ತವೆ ಅಂದರೆ ಸಾಮಾನ್ಯವಾಗಿ ಸಣ್ಣ ಹರಳುಗಳಿಂದ ಕೂಡಿದ್ದು ಇವು ಗಾಜಿನಂತೆ ನಯನವಾಗಿರುತ್ತವೆ. ಯಾವ ಬಹಿಸರಣ ಶಿಲೆಗಳು, ಹೌದಾ. ಏಕೆಂದರೆ ಇಲ್ಲಿ ಲಾವರಸ ಏನಾಗುತ್ತೆ ಅಂದರೆ ಭೂಮಿಯ ಮೇಲೆ ಬಹುಬೇಗ ತಂಪಾಗಿ ಘನೀಭವಿಸಿ ಏನಾಗ್ತವೆ, ಶಿಲೆಗಳಾಗುತ್ತವೆ. ಉದಾಹರಣೆಗೆ ನೀವು ಬಸಾಲ್ಟ್ ಮತ್ತು ಆಂಡ್ಸೈಟ್ ಶಿಲೆಗಳನ್ನು ನಾವು ನೋಡಬಹುದು, ಹೌದಾ. ಇಲ್ಲಿ ಉದಾಹರಣೆಗೆ ನೀವು ನೋಡ್ಬೋದು, ಕೆಳಗಡೆ ಕೆಲವು ಚಿತ್ರಗಳ ಮುಖಾಂತರ ನಾನು ನಿಮಗೆ ನೀಡಿದ್ದೇನೆ, ಹೌದಾ. ಮತ್ತು ಕೆಲವು ಚಿತ್ರಗಳು ಕೂಡ ಈ ಕಡೆ ನೀವು ನೋಡಬಹುದು. ಇವೆಲ್ಲವುಗಳು ಇದಕ್ಕೆ ಬಸಾಲ್ಟ್ ಶಿಲೆಗೆ ಉದಾಹರಣೆಗಳಾಗಿದ್ದಾವೆ, ಹೌದಾ. ಇವೆಲ್ಲವೂ ಬಸಾಲ್ಟ್ ಶಿಲೆಗೆ ಉದಾಹರಣೆಗಳನ್ನು ನಾವು ಇಲ್ಲಿ ನೋಡಬಹುದು. ಮತ್ತು ಶಿಲಾವಸ್ತುಗಳು ಭೂಮಿಯ ಒಳಭಾಗದಲ್ಲಿ ಕರಗಿ ದ್ರವ ಅಥವಾ ಅರೆ ದ್ರವ ರೂಪದಲ್ಲಿ ಇರುತ್ತವೆ. ನೋಡಿ, ಶಿಲಾವಸ್ತುಗಳು ಏನಿರ್ತವೆ ಭೂಮಿಯ ಒಳಭಾಗದಲ್ಲಿ ಕರಿ ಏನಿರ್ತಾವಲ್ಲಿ ದ್ರವ ಅಥವಾ ಅರೆ ದ್ರವ ರೂಪದಲ್ಲಿ ಇರ್ತಾವೆ. ಇದನ್ನು ಮ್ಯಾಗ್ಮಾ ಶಿಲಾಪಾಕ ಎನ್ನುವರು. ಇದನ್ನು ನಾವೇನಂತ ಕರಿಬಹುದು, ಮ್ಯಾಗ್ಮಾ ಶಿಲಾಪಾಕ ಅಂತ ಕರಿಬಹುದು. ಇದು ಭೂಮಿಯ ಹೊರಭಾಗಕ್ಕೆ ಬಂದಾಗ ಲಾವಾರಸ ಎನ್ನುತ್ತೇವೆ. ಒಳಗ ಇದ್ದಾಗ ನಾವು ಇದಕ್ಕೆ ಏನಂತ ಕರಿತೇವೆ ಅಂದರೆ ಮ್ಯಾಗ್ಮಾ ಅಂತ ಕರಿತೇವೆ, ಶಿಲಾಪಾಕ ಅಂತ ಕರಿತೇವೆ. ಅದಕ್ಕೆ ಮ್ಯಾಗ್ಮಾ ಅಥವಾ ಶಿಲಾಪಾಕ ಅಂತ ಕರಿತೇವೆ ಒಳಗಿದ್ದಾಗ. ಇದು ಹೊರಗೆ ಬಂದಾಗ ನಾವು ಏನಂತೇವೆ, ಅದಕ್ಕೆ ಲಾವಾರಸ ಅಂತ ಕರಿತೇವೆ, ಹೌದಾ. ಇಲ್ಲಿ ನೀವು ನೋಡಬಹುದು, ಒಂದು ಜ್ವಾಲಾಮುಖಿ ಏನಾಗ್ತಾ ಇದೆ, ಲಾವಾರಸವನ್ನು ಚಿಮ್ತಾ ಇದೆ ಹೊರಗೆ, ಹೌದಲ್ಲ. ಕಣಶಿಲೆಗಳು, ಇದು ಆಂಗ್ಲ ಭಾಷೆಯ ಸೆಡಿಮೆಂಟರಿ ಅಥವಾ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಎಂಬ ಪದದಿಂದ ಬಳಕೆಗೆ ಬಂದಿದೆ ಅಂತ ನಾವು ಇಲ್ಲಿ ನೋಡಬಹುದು. ಆಂಗ್ಲ ಭಾಷೆಯಲ್ಲಿ ಏನಿದೆ ಸೆಡಿಮೆಂಟರಿ, ಲ್ಯಾಟಿನ್ ಭಾಷೆಯಲ್ಲಿ ಏನಿದೆ ಸೆಡಿಮೆಂಟಮ್ ಎಂಬ ಪದದಿಂದ ಬಳಕೆಗೆ ಬಂದಿದೆ. ಯಾವುದು, ಕಣಶಿಲೆಗಳು. ಅಂದರೆ ಏನಂದರೆ ಇದು ತೆಳ ಸೇರುವಿಕೆ ಎಂದರ್ಥವಾಗಿ ನಾವು ಇದನ್ನು ಅರ್ಥವನ್ನು ನೋಡಬಹುದು. ಕಣಶಿಲೆಗಳು ನೋಡ್ರಿ, ನೀರು, ಗಾಳಿ ಮತ್ತು ಹಿಮ ಮುಂತಾದ ಕರ್ತುಗಳಿಂದ ಏನಾಗಿರ್ತವೆ, ನಿರ್ಮಾಣವಾಗಿರುತ್ತವೆ. ಇಲ್ಲಿ ನೀವು ನೋಡಬಹುದು, ಇವು ಅಗ್ನಿಶಿಲೆಗಳನ್ನು ಏನು ಮಾಡ್ತವೆ, ಚೂರು ಚೂರಾಗಿ ಹೊಡೆದು ಸವೆಸುತ್ತವೆ. ಯಾವುವು, ಇವು ಕಣಶಿಲೆಗಳು. ಹೊಡೆದ ಶಿಲಾಚೂರುಗಳನ್ನು ಏನು ಮಾಡ್ತವೆ, ಸಾಗಿಸಲ್ಪಟ್ಟು ಕೆಲವು ಸ್ಥಳಗಳಲ್ಲಿ ಏನು ಮಾಡ್ತವೆ, ಸಂಚಯನಗೊಳ್ಳುತ್ತವೆ. ಯಾವುವು, ಕಣಶಿಲೆಗಳು. ಇಲ್ಲಿ ನೀವು ನೋಡಬಹುದು, ಉದಾಹರಣೆಗೆ 2 ಚಿತ್ರಗಳನ್ನು ನಿಮಗೆ ನೀಡಿದ್ದೇನೆ. ಇವೇನಿರ್ತಾವೆ ಅಂದರೆ ಇವು ಪದರ ರೂಪದಲ್ಲಿದ್ದು ರಚನೆಯಾಗುವುದರಿಂದ ಈ ಕಣಶಿಲೆಗಳನ್ನು ಏನಂತ ಕರೀತಾರೆ ಅಂದರೆ ಪದರು ಶಿಲೆಗಳೆಂದು ಕರೀತಾರೆ, ಹೌದಲ್ಲ. ಚಿತ್ರದಲ್ಲಿ ನೀವು ನೋಡ್ಬೋದು ಏನಾಗಿರ್ತಾವಂದ್ರೆ ವರ್ಷಗಟ್ಟಲೆ ವರ್ಷಕ್ಕೆ ಏನಾಗಿರ್ತಾವೆ, ಒಂದು ಪದರ ಬರೆದಿರ್ತದೆ ಮತ್ತು ಮತ್ತೊಂದು ವರ್ಷಕ್ಕೆ ಮತ್ತೊಂದು ಪದರವನ್ನು ಬರೆದು ಅದರ ಮೇಲೆ ಏನಾಗ್ತಾವು, ಪದರ ಶಿಲೆಗಳನ್ನು ರೂಪುಗೊಳ್ತವೆ, ಹೌದಾ. ಇಲ್ಲಿ ಉದಾಹರಣೆಗೆ ನೀವು ಎಲ್ಲಗಳನ್ನು ನೋಡಬಹುದು, ಪದರ ಶಿಲೆ ಹೆಂಗೆ ಬರ್ತಾವಂತ, ಹೌದಾ. ಕಣಶಿಲೆಗಳು ಅಗ್ನಿಶಿಲೆಯ ನಂತರ ರಚನೆಯಾಗುವುದರಿಂದ ಇವುಗಳನ್ನು ದ್ವಿತೀಯ ಶಿಲೆಗಳೆಂದು ಕರೆಯುವರು. ಸಾಮಾನ್ಯವಾಗಿ ಇವು ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗುವುದರಿಂದ ಇವುಗಳನ್ನು ಜಲಶಿಲೆಗಳೆಂದು ಕರೆಯುವರು. ಇದು ಉದಾಹರಣೆಗೆ ನೀವು ಇಲ್ಲಿ ನೋಡ್ಬೋದು, ಸಮುದ್ರದಲ್ಲಿರುವಂಥ ಅಕ್ಕಪಕ್ಕದಲ್ಲಿ ಇಲ್ಲಿ ಏನಿದ್ದಾವೆ ಶಿಲೆಗಳನ್ನು ನೀವು ಇಲ್ಲಿ ಉದಾಹರಣೆ ಮುಖಾಂತರ ಇಲ್ಲಿ ನೋಡಬಹುದು. ಇವುಗಳ ನಿರ್ಮಾಣದಲ್ಲಿ ನೀರು ಏನಾಗಿರುತ್ತೆ, ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುವುದನ್ನು ನೀವು ಇಲ್ಲಿ ನೋಡಬಹುದು. ಕಣಶಿಲೆಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ, ಒಂದನೇದ್ದು ಬೌದ್ಧಿಕ ಕ್ರಿಯೆಯಿಂದಾದಂತಹ ಕಣಶಿಲೆಗಳು, ಎರಡನೇದ್ದು ರಾಸಾಯನಿಕ ಕ್ರಿಯೆಯಿಂದಾದಂತಹ ಕಣಶಿಲೆಗಳು, ಮೂರನೇದು ಯಾವುದಂದರೆ ಜೈವಿಕ ಕ್ರಿಯೆಗಳಿಂದಾದಂತಹ ಕಣಶಿಲೆಗಳನ್ನು ನಾವು ಇಲ್ಲಿ ನೋಡಬಹುದು. ಒಂದನೇದಾಗಿ ಬೌದ್ಧಿಕ ಕ್ರಿಯೆಯಿಂದಾದಂತಹ ಕಣಶಿಲೆಗಳನ್ನು ನೋಡೋಣ. ಇವುಗಳು ಏನಾಗಿದ್ದಾವೆ ಅಂದರೆ ಮೂಲಶಿಲೆಯ ಶೀತಲೀಕರಣ ಮತ್ತು ಸವೆತ ಕಾರ್ಯದಿಂದ ಏನಾಗಿರ್ತವೆ, ಉತ್ಪತ್ತಿಯಾದ ಶಿಲಾಚೂರುಗಳಿಂದ ಈ ಶಿಲೆಗಳು ಏನಾಗಿರ್ತವೆ, ನಿರ್ಮಾಣವಾಗಿರುತ್ತವೆ. ಯಾವುವು, ಬೌದ್ಧಿಕ ಕ್ರಿಯೆಯಿಂದಾದಂತಹ ಕಣಶಿಲೆಗಳನ್ನು. ಉದಾಹರಣೆಗೆ ನಾವು ಇಲ್ಲಿ ನೋಡಬಹುದು, ಮರಳುಗಲ್ಲು, ಮರಳುಮಯ
ಶಿಲೆ ಅಂತ ನೋಡ್ತೇವೆ. ಹೌದಾ, ಇಲ್ಲಿ ಉದಾಹರಣೆಗೆ ನೀವು ನೋಡ್ಬೋದು, ಚಿತ್ರದಲ್ಲಿ ಕಾಣ್ತಾ ಇದೆ ಮತ್ತು ಒಂದು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಜಡಿ ಶಿಲೆ, ಮೃಣ್ಮಯ ಶಿಲೆಗಳಂತ ಇಲ್ಲಿ ನೋಡಬಹುದು ನಾವು. ಎಲ್ಲಿ? ಬೌದ್ಧಿಕ ಕ್ರಿಯೆಯಿಂದಾದಂತಹ ಕಣಶಿಲೆಗಳಲ್ಲಿ. ರಾಸಾಯನಿಕ ಕ್ರಿಯೆಯಿಂದಾದಂತಹ ಕಣಶಿಲೆಗಳು ಲವಣಾಂಶಗಳಿಂದ ಕೂಡಿರುವಂತಹ ಒಂದು ನೀರಿನ ದ್ರಾವಣ ಏನಾಗ್ತೈತೆ ಅಂದರೆ ಉಷ್ಣಾಂಶದಿಂದ ಬಾಷ್ಪೀಭವನಗೊಳ್ಳುವುದರಿಂದ ರಾಸಾಯನಿಕ ಕಣಗಳು ಸಂಚಯನಗೊಂಡು ಈ ಶಿಲೆಗಳು ಏನಾಗಿರ್ತವೆ? ನಿರ್ಮಿತವಾಗಿರ್ತವೆ. ಉದಾಹರಣೆಗೆ ನಾವು ಈ ನಮ್ಮ ಭಾರತದಲ್ಲಿರುವಂತಹ ಗುಜರಾತ್ ರಾಜ್ಯದಲ್ಲಿ ನಾವು ಉಪ್ಪು ತಯಾರು ಮಾಡ್ತಿರಲ್ಲ, ಅಲ್ಲಿ ನೀವು ನೋಡಿರ್ಬಹುದು. ಯಾಕಂದರೆ ಅಲ್ಲಿ ನೀರನ್ನು ಏನು ಮಾಡ್ತಾರೆ? ಉಷ್ಣಾಂಶದಿಂದ ಬಾಷ್ಪೀಭವನಗೊಳ್ಳುವುದರಿಂದ ಅಲ್ಲಿ ಏನಾಗ್ತೈತೆ ಅಂದರೆ ಉಪ್ಪು ತಯಾರಾಗ್ತೈತಿ. ಹೌದಲ್ಲ, ಉಪ್ಪಿನ ಕಣಗಳಲ್ಲಿ ರಾಸಾಯನಿಕ ಕಣಗಳಾಗ್ತಾವಲ್ಲ. ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಕೂಡ ಏನಿದೆ, ಒಂದು ಬೆಟ್ಟ ಇದೆ. ಆ ಬೆಟ್ಟ ಏನಿತ್ತಂದ್ರೆ ಮೊದಲು ಸಮುದ್ರದಾಗಿತ್ತು. ಆ ಬೆಟ್ಟದ ಏನಾಗ್ತೈತಿ? ಬಾಷ್ಪೀಭವನಗೊಳ್ತೈತಿ. ಅದಕ್ಕೆ ಬಾಷ್ಪೀಭವನಗೊಳ್ಬೇಕಂದ್ರೆ ಕೋಟ್ಯಾನುಕೋಟಿ ವರ್ಷಗಳು ಏನಾಗ್ತೈತೆ? ಅದಕ್ಕೆ ಸಾವಿರಾರು ವರ್ಷಗಟ್ಟಲೆ ಏನಾಗ್ತೈತೆ? ಅದು ಬಾಷ್ಪೀಭವನಗೊಳ್ತೈತೆ. ಆವಾಗ ಏನಾಗ್ತೈತೆ? ಅಲ್ಲಿ ಬಾಷ್ಪೀಗೊಂಡಾಗ ಅಲ್ಲಿ ಏನಾಗ್ತೈತೆ ಅಂದ್ರೆ ಇಡೀ ಗುಡ್ಡನೇ ಏನಾಗಿದೆ ಅಂದ್ರೆ ಉಪ್ಪಿನ ಗುಡ್ಡ ಆಗಿದೆ. ಅದಕ್ಕೆ ಅಲ್ಲಿ ಪಿಂಕ್ ಸಾಲ್ಟ್ ಅಂತ ನೋಡ್ತೇವೆ ನಾವು. ಇಲ್ಲಿ ಪಿಂಕ್ ಸಾಲ್ಟ್ ಅಂತ ನೋಡ್ತೀವಿ. ಆ ಪಿಂಕ್ ಸಾಲ್ಟೇ ಏನಾಗಿದೆ? ಇಲ್ಲಿ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚಾಗಿ ಕಾಣುವುದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಮೂರನೇದ್ದು ಯಾವುದಂದ್ರೆ ಜೈವಿಕ ಕ್ರಿಯೆಗಳಿಂದ ಆದಂತಹ ಕಣಶಿಲೆಗಳನ್ನ ನಾವು ಕೂಡ ನೋಡಬಹುದು. ಇಲ್ಲಿ ನೋಡ್ರಿ, ಮೂರನೇದು ಜೀವಾವೇಶಗಳಾದಂತಹ ಜಲಚರಕ ಚಿಪ್ಪುಗಳ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಪಳೆಯುಳಿಕೆಗಳಿರ್ತಾವಲ್ಲ, ಎಲುಬುಗಳಂತ ಹೇಳ್ತೇವಲ್ಲ, ಅವುಗಳು ಏನಾಗ್ತಾವಂದ್ರೆ ಮಣ್ಣಿನಲ್ಲಿ ಸೇರಿ ಮುಂದೆ ಒಂದು ದಿನ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳಾಗುತ್ತವೆ. ಯಾವುವು? ಈ ಜೈವಿಕ ಕ್ರಿಯೆಗಳಿಂದ ಆದಂತ ಕಣಶಿಲೆಗಳನ್ನ ನಾವಿಲ್ಲಿ ನೋಡಬಹುದು. ಉದಾಹರಣೆಗೆ ಇಲ್ಲಿ ಚಿತ್ರದಲ್ಲಿ ನೀವು ನೋಡಬಹುದು. ಹೌದಲ್ಲ, ಈ ಪಳೆಯುಳಿಕೆಗಳು ಏನಾಗಿರ್ತಾವ? ಮಣ್ಣಲ್ಲಿ ಒದಗಿ ಹೋಗಿರ್ತಾವಲ್ಲ, ಈ ಒದಗಿ ಹೋದಾಗ ಅಲ್ಲಿ ಏನಾಗ್ತವೆ? ಒಂದು ದಿನ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳಾಗ್ತಾವು. ಹೌದಾ, ಉದಾಹರಣೆಗೆ ಇಲ್ಲಿ ಸುಣ್ಣದ ಕಲ್ಲುಗಳನ್ನ ನೋಡ್ತೇವೆ ಮತ್ತು ಕಲ್ಲಿದ್ದುಗಳನ್ನ ನೋಡ್ತೇವೆ. ಸುಣ್ಣದ ಕಲ್ಲುಗಳು ಚೂರ್ಣಾದಿತ್ಯ ಶಿಲೆ ಅಂತ ನೋಡ್ತೇವೆ, ಕಲ್ಲಿದ್ದುಗಳನ್ನ ಇಂಗಾಲಾದಿತ್ಯ ಶಿಲೆ ಅಂತ ನಾವು ನೋಡ್ತೇವೆ. ಹೌದಾ, ರೂಪಾಂತರ ಶಿಲೆಗಳು ಯಾವುವು? ರೂಪಾಂತರ ಶಿಲೆಗಳು ಅಗ್ನಿಶಿಲೆಗಳು ಹಾಗೂ ಕಣಶಿಲೆಗಳು ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳಾಗಿ ರೂಪುಗೊಳ್ಳುತ್ತವೆ. ರೂಪಾಂತರ ಶಿಲೆಗಳು ಅತ್ಯಂತ ಕಠಿಣವಾದದ್ದು. ಇವುಗಳು ಅತ್ಯಮೂಲ್ಯವಾದಂತಹ ಖನಿಜಗಳನ್ನು ಮತ್ತು ಬೆಳೆ ಬಾಳುವಂತಹ ಹರಳುಗಳನ್ನು ಒಳಗೊಂಡಿರುತ್ತವೆ. ಉದಾಹರಣೆಗೆ ಹರಳುಗಳನ್ನು ನೀವು ನೋಡಬಹುದು. ಇಲ್ಲಿ ಗ್ರಾನೈಟ್ ನೀಸ್ ಆಗುತ್ತೆ. ಹೌದಲ್ಲ, ಗ್ರಾನೈಟ್ನಿಂದ ನೀಸ್, ಬಸಾಲ್ಟ್ ಶೀಲ್ಟ್ ಆಗುತ್ತೆ. ಸುಣ್ಣದ ಕಲ್ಲು ಅಮೃತ ಶಿಲೆ ಆಗುತ್ತೆ. ಮರಳು ಶಿಲೆ, ಸ್ಫಟಿಕ ಶಿಲೆ, ಕಲ್ಲಿದ್ದಲು, ಗ್ರಾಫೈಟ್ನಿಂದ ವಜ್ರ. ಕೆಲವು ಉದಾಹರಣೆ ಮುಖಾಂತರ ನಾವು ಹೋಗೋಣಂತೆ. ನೋಡ್ರಿ, ಇಲ್ಲಿ ಸುಣ್ಣದ ಕಲ್ಲಿನಿಂದ ಏನಾಗುತ್ತೆ? ಚೂರ್ಣಾದಿತ್ಯ ಶಿಲೆ ಅಂದರೆ ಅಮೃತ ಶಿಲೆಯನ್ನು ನಾವು ನೋಡ್ತೇವೆ. ಹೌದಲ್ಲ, ಮರಳು ಶಿಲೆ ಸ್ಫಟಿಕ ಶಿಲೆ ಆಗುತ್ತೆ. ಪೆಟ್ರಾ ಜೋರ್ಡನ್ ಅಂತ ನೋಡ್ತೇವೆ ನಾವು. ಹೌದಲ್ಲ, ಈ ಪೆಟ್ರಾ ಜೋರ್ಡನ್ ಯಾವುದಂದ್ರೆ ಮರಳು ಶಿಲೆಗೆ ಉದಾಹರಣೆಯಾಗಿದೆ. ಹೌದಾ, ಕಲ್ಲಿದ್ದಲು ಗ್ರಾಫೈಟ್ ಅಂತ ನೋಡ್ತೇವೆ. ಹೌದಲ್ಲ, ಕಲ್ಲಿದ್ದಲಿನಿಂದ ಗ್ರಾಫೈಟ್ ಅಂತ ನೋಡ್ತೇವೆ. ಗ್ರಾಫೈಟ್ನಿಂದ ವಜ್ರದಲ್ಲಿ ನೋಡ್ತೇವೆ. ಹೌದಾ, ಗ್ರಾಫೈಟ್ನಿಂದ ನಾವು ವಜ್ರವನ್ನು ನೋಡ್ತೇವೆ. ಹೌದಾ, ಇಲ್ಲಿ ವಜ್ರಕ್ಕೆ ಉದಾಹರಣೆಗೆ ನೀವು ನೋಡಬಹುದು. ಹೌದಾ, ವಜ್ರಕ್ಕೆ ನೀವು ಉದಾಹರಣೆಗಳನ್ನು ಇಲ್ಲಿ ನೋಡಬಹುದು. ಮತ್ತು ಇಲ್ಲಿ ರೂಬಿ ಅಂತ ಬರುತ್ತೆ. ಹೌದಾ, ಇದನ್ನು ಕೂಡ ಬೆಳೆ ಬಾಳುವಂತಹ ವಸ್ತುಗಳಲ್ಲಿ ಒಂದಾಗಿದೆ. ಮತ್ತು ಎಂಬ್ರಾಯ್ಡ್ ಅಂತ ಕೂಡ ನೋಡ್ತೇವೆ. ಎಂಬ್ರಾಯ್ಡ್ ಅಂತ ಕೂಡ ನೋಡ್ತೇವೆ. ಇತ್ಯಾದಿಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡಬಹುದು. ಮತ್ತು ಇವತ್ತಿನ ಅಧ್ಯಾಯದಲ್ಲಿ ನಾವು ಏನೇನೆಂದರೆ ಶಿಲಾಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳಿದುಕೊಂಡಿದ್ದೇವೆ. ಮತ್ತು ಭೂಮಿಯ ಅಂತರಾಳದ ರಚನೆ ಮತ್ತು ಸಂಯೋಜನೆ ಬಗ್ಗೆ ಕೂಡ ಅರ್ಥೈಸಿಕೊಳ್ಳಿದ್ದೇವೆ. ಹೌದಲ್ಲ, ಅದೇ ರೀತಿಯಾಗಿ ಶಿಲೆಗಳ ರಚನೆ ಮತ್ತು ಪರಿಚಯಗಳನ್ನು ಮಾಡಿಕೊಂಡಿದ್ದೇವೆ ಈ ಒಂದು ಅಧ್ಯಾಯದಲ್ಲಿ ನಾವು.